ಇದು ಎಲ್ಲೆಲ್ಲಿ ಬಳ್ಳಿ ಹರಡಿದೆಯೋ ಗೊತ್ತಿಲ್ಲ, ಆದರೆ ಜಾರಿ ನಿರ್ದೇಶನಾಲಯ ಇದರ ಬೇರುಗಳ ಹುಡುಕಾಟ ನಡೆಸ್ತಾ ಇದೆ. ರನ್ಯಾ ಕೇಸ್ ಸಂಬಂಧ ನಿನ್ನೆ ಪರಂ ಮನೆಗೆ ಚಾಪ ಹೊಡೆದಂತ ಇಡಿ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಗೋಲ್ಡ್ ಸ್ಮಗ್ಲಿಂಗ್ ಸುಂದರಿಗೆ ಕೋಳಿ ಫಾರಂ ಲಿಂಕ್ ಏನಾದರೂ ಇದೆಯಾ ಅಂತ ಕೊಪ್ಪಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ಬಳುಕೋ ಬಳ್ಳಿ, ಹೊನ್ನಿನ ಮೈ ಬಣ್ಣದ ಸುಂದರಿ. ಈ ಸೌಂದರ್ಯದ ಕಣಿ ಜೈಲಲ್ಲಿ ಗಣಿಗಾರಿಕೆ ಆರಂಭಿಸಿದೆ. ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಾಗ ಸಿಕ್ಕಿಬಿದ್ದ ಮಾಣಿಕ್ಯನ ವಯ್ಯಾರಿ ರಾಜಕೀಯ ನಾಯಕರಿಗೂ ಸಂಕಷ್ಟ ತಂದೊಡ್ಡಿದ್ದಾಳೆ. ಗೃಹ ಸಚಿವ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಯ ಮೇಲೆ ನಡೆದ ಇಡಿ ದಾಳಿ ಮೇಲೆ ರನ್ಯಾ ರಾವ್ ಕೇಸ್ ನೆರಳು ಕಾಣಿಸ್ತಾ ಇದೆ. ರನ್ಯಾಗೆ ನೀಡಿದ್ದಾರೆ ಎನ್ನಲಾದ 45 ಲಕ್ಷ ಹಣ ಕೇಸ್ಗೆ ಹೊಸ ಟ್ವಿಸ್ಟ್ ಅಂಡ್ ಟರ್ನ್ ಕೊಡ್ತಾ ಇದೆ. ಪರಂ ಶಿಕ್ಷಣ ಸಂಸ್ಥೆಯಿಂದ ವರ್ಗಾವಣೆ ಆಯ್ತಾ 45 ಲಕ್ಷ ರೂಪಾಯಿ. ಶಿಕ್ಷಣ ಸಂಸ್ಥೆ ಮೇಲಿನ ದಾಳಿಗೆ ಪರಮೇಶ್ವರ್ ಮೌನ ವ್ರತ. ಅಂದಹಾಗೆ ತಮ್ಮ ಶಿಕ್ಷಣ ಸಂಸ್ಥೆ ಮೇಲಿನ ಇಡಿ ದಾಳಿ ಬಗ್ಗೆ ಪರಮೇಶ್ವರ್ ಮೌನ ವ್ರತ ತಾಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ನಮ್ಮ ಸಂಸ್ಥೆಯ 3 ಕಾಲೇಜುಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಯಾಕೆ ಏನು ಅನ್ನೋದು ಗೊತ್ತಿಲ್ಲ. ಅಕೌಂಟ್ಸ್ ಕೇಳಿದ್ದು ನಮ್ಮ ಸಹಕಾರ ಇರಲಿದೆ ಎಂದ್ರು. ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಕ್ರೆಡಿಟ್ ಕಾರ್ಡ್ ಪಾವತಿ ಬಗ್ಗೆಯೂ ಪರಂ ಮೌನಕ್ಕೆ ಮೊರೆ ಹೋದ್ರು. ತನಿಖೆಯ ಬಳಿಕ ಮಾತನಾಡೋದಾಗಿ ಹೇಳಿದ್ದಾರೆ. ನಮ್ಮ ಸಂಸ್ಥೆಯ 3 ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ. ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ. ತಮ್ಮ ಇನ್ಸ್ಟಿಟ್ಯೂಷನ್ಸ್ ಇಂದ 40 ಲಕ್ಷ ರನ್ಯಾರಾವ್ನ ಕ್ರೆಡಿಟ್ ಬಿಲ್ ಪೇ ಆಗಿದೆ, ಆ ಕಾರಣಕ್ಕಾಗಿ ಪರಿಶೀಲನೆ ನಡೀತಾ ಇದೆ. ಅಲ್ಲ, ಅವ್ರು ಮಾಡಲಿ, ಏನ್ ಬೇಕಾದರೂ ಅವರು ಪರಿಶೀಲನೆ ಮಾಡಲಿ. ನಾನು ಹೇಳಿದ್ನಲ್ಲ, ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ನನಗೂ ಕೂಡ ಅವರು ಸಂಸ್ಥೆಗೆ ಕೊಡಬೇಕಲ್ಲ. ಅದಾಗಿದ ಮೇಲೆ ತಿಳಿಸೋಣ. ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿಥಿಂಗ್. ಮುಂದಿನ ಮುಖ್ಯಮಂತ್ರಿ ಲಿಸ್ಟಲ್ಲಿ ತಮ್ಮ ಹೆಸರು ಕೂಡ ಇತ್ತು. ಇದೊಂದು ರೀತಿ ರಾಜಕೀಯ ಪ್ರೇರಿತ ಅನ್ಸಲ್ವಾ ಸರ್ ತಮಗೆ? ನಾನೇನು ಹೇಳಕ್ ಹೋಗೋದಿಲ್ಲ ಈಗ. ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ, ಹಾಗೆ ಹಣ ತೆಗೆದುಕೊಂಡಿದ್ರೆ ಅದು ಅವರ ತಪ್ಪು, ಇವರು ಕೊಟ್ಟಿದ್ರೆ ಸಾಲವಾಗಿ ಕೊಟ್ಟಿರಬಹುದು, ಆದ್ರೆ ಇಡಿ, ಸಿಬಿಐ, ಐಟಿ ದುರ್ಬಳಕೆ ಅಂತ ಟೀಕಿಸಿದ್ರು. ಯಾವ ರೀತಿ ಐಟಿನ, ಇಡಿನ ಮತ್ತೆ ಸಿಬಿಐನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮೋದಿಜಿಯವರ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ. ಪರಿಚಯ ಇರ್ಬೋದು. ಅವ್ರ ತಂದೆನೂ ಕೂಡ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿ ಆಗಿದ್ರು. ಅವರು ಮೊನ್ನೆ ಅವರ ಮಗನ ಮದುವೆ ಆಯಿತು, ಎಲ್ಲರೂ ಕೂಡ ಹೋಗಿದ್ರು. ವಿಪಕ್ಷದವರು ಬಂದಿದ್ರು ಅಲ್ವಾ, ಬಿಜೆಪಿ ಅವರು ಬಂದಿರಲ್ಲ ಅವ್ರ ಮಗನ ಮದುವೆಗೆ, ರಾಮಚಂದ್ರ ಅವ್ರ ಮಗನ ಮದುವೆಗೆ. ಇನ್ನು ಪರಮೇಶ್ವರ್ ನಿವಾಸಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ನೀಡಿ ಮಾತನಾಡಿದ್ರು. ಪರಮೇಶ್ವರ್ ಮತ್ತು ಸೋನಿಯಾ ಕೇಸ್ನ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿದ್ರು. ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ, ಯಾರು ಎನ್ಕರೇಜ್ ಮಾಡ್ತಾರ? ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್, ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್, ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್, ಈಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್. ಅವ್ರು ಏನು ಮಾಡಿಲ್ಲ. ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆ ಗಿಫ್ಟ್ ಕೊಟ್ಟಿರ್ಬೋದು ಅಷ್ಟೇ. ಯು ವಿಲ್ ಆನ್ಸರ್ ಇಟ್. ರನ್ಯಾ ರಾವ್ಗೆ ಧನಲಕ್ಷ್ಮಿ ಕೋಳಿ ಫಾರ್ಮ್ ಲಿಂಕ್. ಕೊಪ್ಪಳದ ಕುಕನೂರಿಗೆ ಬಂದು ಇಡಿ ಪರಿಶೀಲನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರನ್ಯಾ ರಾವ್ಗೂ ಕೋಳಿ ಫಾರ್ಮ್ಗೂ ಎಲ್ಲಿಂದೆಲ್ಲಿ ಸಂಬಂಧ ನೋಡಿ. ನಿನ್ನೆ ಕೇವಲ ತುಮಕೂರು ಅಷ್ಟೇ ಅಲ್ಲ, ಕೊಪ್ಪಳದ ಕುಕನೂರ ತಾಲೂಕಿನ ಕುದರಿ ಮೋತಿಗೂ ಇಡಿ ಎಂಟ್ರಿ ಕೊಟ್ಟಿದೆ. ಕುದರಿ ಮೋತಿಯಲ್ಲಿನ ಧನಲಕ್ಷ್ಮಿ ಕೋಳಿ ಫಾರ್ಮ್ ಮೇಲೆ ದಾಳಿ ನಡೆಸಿದೆ. ಅಂದಹಾಗೆ ರಾಮಚಂದ್ರ ರಾವ್ ಸಂಬಂಧಿಗೆ ಸೇರಿದ ಕೋಳಿ ಫಾರ್ಮ್ ಇದಾಗಿದ್ದು, ರನ್ಯಾ ವ್ಯವಹಾರದ ಲಿಂಕ್ ಇದೆಯಾ ಅಂತ ಇಡಿ ಪರಿಶೀಲನೆ ನಡೆಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.